ಜೈಲು ಸೇರಿದ ದರ್ಶನ್ಗೆ ಖಾಯಿಲೆ ಕಾಟ, ಇಡೀ ದಿನ ಆಸ್ಪತ್ರೆಯಲ್ಲೇ ಕಳೆದ ಡ್ಯಾಮೇಜಿಂಗ್ ಸ್ಟಾರ್. ಜೊತೆಗೆ ಇವ್ರನ್ನ ನೋಡಲಿಕ್ಕೆ ಅಭಿಮಾನಿಗಳ ಹಾರಾಟ. ನಿನ್ನೆಯಷ್ಟೇ ಪತ್ನಿನ ಹಿಗ್ಗಾಮುಗ್ಗಾ ಹೊಡೆದು ಹೀರೋಯಿಸಂ ಪ್ರದರ್ಶನ ಮಾಡಿದಂಥ ದರ್ಶನ್ ಇವತ್ತು ಆಸ್ಪತ್ರೆ ಪಾಲಾಗಿದ್ದಾರೆ. ನಿನ್ನೆ ಜೈಲಿಗೆ ಹೋಗಿದ್ದರು, ಅಲ್ಲಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪರೀಕ್ಷೆ ಮಾಡಿಸಿದಾಗ ಒಂದೊಂದು ಕಾಯಿಲೆ ಕೂಡ ಬಹಿರಂಗಗೊಂಡಿದೆ. ಇದೆಲ್ಲದರ ಜೊತೆಗೆ ವಿಜಯಲಕ್ಷ್ಮಿ ಕೂಡ ಇವತ್ತು ಗಂಡನ ಆರೋಗ್ಯವನ್ನು ವಿಚಾರಿಸಿಕೊಂಡಿದ್ದಾರೆ. ಅವರೂ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದರ್ಶನ್ ಈಗ ಚಾಲೆಂಜಿಂಗ್ ಸ್ಟಾರ್ ಅಲ್ಲ, ಡ್ಯಾಮೇಜಿಂಗ್ ಸ್ಟಾರ್. ಪತ್ನಿಗೆ ಹಿಗ್ಗಾಮುಗ್ಗಾ ಹೊಡೆದು ಜೈಲು ಸೇರಿದ್ದ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆದರೆ ಜೈಲಿನಲ್ಲಿಲ್ಲ, ಆಸ್ಪತ್ರೆಯಲ್ಲಿದ್ದಾರೆ. ಗುರುವಾರ ರಾತ್ರಿ 8:30 ಸುಮಾರಿಗೆ ಜೈಲು ಸೇರಿದ್ದ ದರ್ಶನ್ ದಿನವಿಡೀ ಊಟ ಮಾಡಿರಲಿಲ್ಲ, ವಿಶ್ರಾಂತಿಯನ್ನೂ ಪಡೆದಿರಲಿಲ್ಲ. ಹೀಗಾಗಿ ಸಂಪೂರ್ಣ ಸುಸ್ತಾಗಿದ್ದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲೇ ಚಿಕಿತ್ಸೆ ಪಡೆದರು. ಸಮಯ ಮಧ್ಯರಾತ್ರಿ 3:30. ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ದರ್ಶನ್ ಅವರನ್ನ ರಾತ್ರಿ 3:15ಕ್ಕೆ ನಿಮಾನ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಸಮಯ ಬೆಳಿಗ್ಗೆ 5 ಗಂಟೆ. ನಿಮಾನ್ಸ್ನಲ್ಲಿ ತಪಾಸಣೆಯಾದ ಬಳಿಕ ದರ್ಶನ್ ಅವರನ್ನ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆಗ ಸಮಯ ಬೆಳಿಗ್ಗೆ 5 ಗಂಟೆ. ಅಲ್ಲಿ ಅರ್ಧ ಗಂಟೆ ತಪಾಸಣೆ ನಡೆಯಿತು. ಅಸ್ತಮಾ ಜಾಸ್ತಿ ಆಗಿದೆ ಅಂತ ತಿಳಿಸಿದ ವೈದ್ಯರು ರಾಜೀವ್ ಗಾಂಧಿ ಕ್ಷಯ ಮತ್ತು ಎದೆರೋಗ ಆಸ್ಪತ್ರೆಗೆ ಶಿಫಾರಸು ಮಾಡಿದ್ರು. ಸಮಯ ಬೆಳಿಗ್ಗೆ 5:45. ದರ್ಶನ್ ಅವರನ್ನ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಕರೆತಂದಾಗ ಬೆಳಿಗ್ಗೆ 5:45. ಅಲ್ಲಿ 10 ನಿಮಿಷ ತಪಾಸಣೆ ನಡೆಯಿತು. ನಂತರ ವಿಶೇಷ ವಾರ್ಡ್ನ ಐಸಿಯುಗೆ ದಾಖಲು ಮಾಡಲಾಯಿತು. ಐಸಿಯುನಲ್ಲಿ ಎದೆರೋಗ ತಜ್ಞ ಡಾಕ್ಟರ್ ನೇವಡಿ, ಆಸ್ಪತ್ರೆ ನಿರ್ದೇಶಕ ಶಶಿಧರ್ ಬುಗ್ಗಿ ತಪಾಸಣೆ ನಡೆಸಿದ್ರು. ತಪಾಸಣೆ ಬಳಿಕ ಕೃತಕ ಆಕ್ಸಿಜನ್ ಪೂರೈಕೆ ವ್ಯವಸ್ಥೆ ಮಾಡಲಾಯಿತು. ಗ್ಲೂಕೋಸ್ ನೀಡಲಾಯಿತು. ಬೆಳಿಗ್ಗೆ 10:30ಕ್ಕೆ 2ನೇ ಬಾರಿ ತಪಾಸಣೆ ನಡೆಸಲಾಯಿತು. ಆಸ್ತಮಾ ಕಾಯಿಲೆಯಿಂದ ಮುಂಚೆ ಎಲ್ಲನೂ ಆ ಸಿಂಪ್ಟಮ್ಸ್ ಅವರಿಗಿದೆ ಅಂತ ನಮಗೆ ಇನಿಷಿಯಲ್ ಎಕ್ಸಾಮಿನೇಷನ್ ಮಾಡಿದರೆ ನಮ್ಗೆ ಗೊತ್ತಾಗಿದೆ. ಈಗ ಅವ್ರಿಗೆ ತಪಾಸಣೆ ಮಾಡಿದಾಗ ಏನಂದರೆ 2 ಕಡೆ ಬ್ರಾಂಕೋಸ್ಪಾಸಮ್ ಇದೆ. ಆಮೇಲೆ ಭಾಳಷ್ಟು ಅವ್ರ ಲುಕ್ ನೋಡಿದ್ರೆ ಏನಂದರೆ ಎಕ್ಸಾಷನ್ ಆದಂಗೆ ಕಾಣಿಸ್ತದೆ. ಸರಿಯಾಗಿ ಊಟ ಮಾಡಿದಂಗೆ ಕಾಣಲ್ಲ, ಅವರು ಡಿಹೈಡ್ರೇಷನ್ ಬೇರೆ ಇತ್ತು. ಸೊ ಹಾಗಾಗಿ ಅವರಿಗೆ ನಾವು ಈಗ ಮೆಡಿಕಲ್ ಐಸಿಯುದಲ್ಲಿ ನಾವು ಅಡ್ಮಿಟ್ ಮಾಡಿದ್ದೇವೆ. ಅಸ್ತಮಾ ಅಷ್ಟೇ ಅಲ್ಲ, ಜಾಂಡಿಸ್ ಕೂಡ ಇದೆ. 2ನೇ ತಪಾಸಣೆ ಮಧ್ಯಾಹ್ನ 12:30 ಸುಮಾರಿಗೆ ನಡೆಯಿತು. 3ನೇ ತಪಾಸಣೆ ವೇಳೆ ದರ್ಶನ್ಗೆ ಅಸ್ತಮಾ ಜೊತೆ ಜಾಂಡಿಸ್ ಇರುವುದು ಪತ್ತೆಯಾಯಿತು. ಈಗ ನಾನು ಅವ್ರ ಜೊತೆಲಿ ಸರಿಯಾಗಿ ಮಾತಾಡಿದ ಮೇಲೆ ಇಟ್ ಈಸ್ ಅನ್ ಅನ್ಡಿಟೆಕ್ಟೆಡ್ ಅನ್ಡಯಾಗ್ನೋಸ್ಡ್ ಆಸ್ತಮಾ ಅಂತ ನಾವು ಹೇಳ್ಬೋದಾಗಿದೆ. ಅಂದರೆ ಅವ್ರಿಗೆ ಮುಂಚೆ ಇಲ್ಲಿವರೆಗೆ ಯಾವುದೇ ಕೆಮ್ಮು ಅದು ಬಂದಾಗ ಏನಂದರೆ ಅವರು ಸೀಸನಲ್ ವೇರಿಯೇಷನ್ ಆಗ್ತದೆ ಅಂತ ಹೇಳ್ತಾ ಇದ್ರು. ಅದು ಡಿಟೆಕ್ಟೇ ಆಗಿಲ್ಲ. ಅಂದರೆ ಇಲ್ಲಿವರೆಗೆ ಅವರಿಗೆ ಇವರಿಗೆ ಆಸ್ತಮಾ ಇದೆ ಅಂತ ಯಾರೂ ಅವ್ರಿಗೆ ಹೇಳಿಲ್ಲ. ಈಗಲೂ ಕೂಡ ದರ್ಶನ್ ಐಸಿಯುನಲ್ಲೇ ಇದ್ದಾರೆ. ಚಿಕಿತ್ಸೆ ನಡೆಯುತ್ತಿದ್ದು ಇನ್ನೂ 2 ದಿನ ಆಸ್ಪತ್ರೆಯಲ್ಲೇ ಇರಬೇಕಾಗುತ್ತೆ ಅಂತ ವೈದ್ಯರು ತಿಳಿಸಿದ್ದಾರೆ. ಆಸ್ಪತ್ರೆಯಲ್ಲಿರುವ ದರ್ಶನ್ ಅವರನ್ನ ನೋಡೋಕೆ ಚಿತ್ರರಂಗದ ಗಣ್ಯರು ಧಾವಿಸಿ ಬಂದ್ರು. ನಿನ್ನೆ ದಿನವಿಡೀ ಕಾಣಿಸಿಕೊಂಡಿದ್ದ ದುನಿಯಾ ವಿಜಯ್, ರಾಕ್ಲೈನ್ ವೆಂಕಟೇಶ್, ಸಾರಾ ಗೋವಿಂದು, ಜೈ ಜಗದೀಶ್, ಮುನಿರತ್ನ, ಸೂರಪ್ಪ ಬಾಬು ಭೇಟಿ ಕೊಟ್ಟು ದರ್ಶನ್ ಅವರ ಆರೋಗ್ಯ ವಿಚಾರಿಸಿದ್ರು. ಮಲಗಿದ್ದಾರೆ, ಇನ್ನು ಮಾತಾಡಲಿಲ್ಲ. ಮಲಗಿರೋದ್ರಿಂದ ತೊಂದರೆ ಕೊಡೋದು ಬೇಡ ಅಂತ ನಾವು ಬಂದ್ವಿ. ಖಂಡಿತವಾಗ್ಲೂ ಈ ಥರದ ಒಂದು ಘಟನೆ ಆಗಬಾರ್ದಾಗಿತ್ತು. ಏನೋ ಒಂದು ಆಗಿದೆ, ಇದನ್ನು ಅವರೇ ಪರಿಹರಿಸಿಕೊಂಡು ಚೆನ್ನಾಗಿರಲಿ ಅಂತ ಆಸೆ ನಾವು ಹೇಳ್ಬೋದಷ್ಟೇ. ಸಂಜೆಯ ಹೊತ್ತಿಗೆ ದರ್ಶನ್ ತಮ್ಮ ದಿನಕರ್ ಕೂಡ ಆಸ್ಪತ್ರೆಗೆ ಆಗಮಿಸಿ ಅಣ್ಣನ ಯೋಗಕ್ಷೇಮ ವಿಚಾರಿಸಿಕೊಂಡ್ರು. ಇತ್ತ ಗಂಡನಿಂದ ಮುಖ ಊದಿಕೊಳ್ಳುವಂತೆ ಹೊಡೆತ ತಿಂದು ಆಸ್ಪತ್ರೆ ಸೇರಿದ್ದ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ನ್ಯಾಯಾಧೀಶರ ಎದುರು ಹಾಜರಾಗುವಾಗ ಡಿಸ್ಚಾರ್ಜ್ ಆಗಿದ್ರು. ಆದರೆ ಅವರ ದೇಹ ಸ್ಥಿತಿ ಇನ್ನೂ ಸುಧಾರಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಇಂದು ಮತ್ತೆ ಆಸ್ಪತ್ರೆ ಸೇರಿದ್ದಾರೆ.
ವಿಜಯಲಕ್ಷ್ಮಿ ಅವರನ್ನ ಕೂಡ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಹಲವರು ಭೇಟಿಯಾದರು. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಪತಿಯ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾಗಿ ರಾಕ್ಲೈನ್ ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನ್ಯಾಯಾಂಗ ಬಂಧನದ ಸಂದರ್ಭದಲ್ಲೂ ಕೂಡ ಅಭಿಮಾನಿಗಳು ತಮ್ಮ ಅಭಿಮಾನ ಏನು ಅನ್ನೋದನ್ನು ತೋರಿಸ್ಬಿಟ್ರು. ಇದೆಲ್ಲದರ ಜೊತೆಗೆ ಅಭಿಮಾನಿಗಳಿಗಾಗಲೇ ಪೂಜೆ ಪುನಸ್ಕಾರಗಳಲ್ಲೂ ನಿರತರಾಗಿದ್ದಾರೆ. ಆದಷ್ಟು ಬೇಗ ತಮ್ಮೆಲ್ಲ ಸಮಸ್ಯೆಗಳಿಂದ ದರ್ಶನ್ ಹೊರಬರಲಿ ಅಂತ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ರಾಜೀವ್ ಗಾಂಧಿ ಎದೆನೋವು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇಲ್ಲೂ ಆಗಮಿಸಿದ್ದ ಅಭಿಮಾನಿಗಳು ಇಂದು ಆಸ್ಪತ್ರೆಯ ಆವರಣದಲ್ಲಿಯ ಗಣಪತಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ರು. ದರ್ಶನ್ ಚಿತ್ರದ ಕೆಲ ಪೋಸ್ಟರ್ಗಳನ್ನ ಇಟ್ಟು ಸುಮ್ಮನೆ ಒಮ್ಮೆ ಪೂಜೆನೂ ಸಲ್ಲಿಸಿದ್ರು. ಅಭಿಮಾನಿಗಳಿಗೆ ಸಖತ್ತು ಬೇಜಾರಾಗ್ಬಿಡೈತೆ. ದರ್ಶನ್ ಅಣ್ಣವ್ರು ಯಾವ ತಪ್ಪು ಮಾಡಿಲ್ಲ. ಅವ್ರು ಬೇಗ ಜೈಲಿಗೆ ಹೋಗಲ್ಲ, ಮಾಡೋದು ಇಲ್ಲ. ಅವರು ಆದಷ್ಟು ಬೇಗ ಅವ್ರ ಆಸ್ಪತ್ರೆಯಿಂದ ಜೈಲಿಂದ ಬರ್ಬೇಕು. ಅವ್ರು ಒಳ್ಳೆ ನ್ಯಾಯ ಸಿಗ್ತದೆ. ದರ್ಶನ್ ಅಣ್ಣ ಮಂಡ್ಯದ ಗಂಡು ಯಾವತ್ತಿದ್ರು ಬರ್ಬೇಕು ಹೊರಗಡೆ ಬೇಗ. ಈಗ ಆಗಷ್ಟು ನಾವು ದೇವಸ್ಥಾನದಲ್ಲಿ ಎಲ್ಲನೂ ಪೂಜೆ ಎಲ್ಲ ಮಾಡಿ ಮಾಡಿದೀವಿ. ದರ್ಶನ್ ಅವರು ಅರ್ಜೆಂಟ್ ಬರ್ಬೇಕೀಗ. ದೇವರು ಎಲ್ಲ ಮಾಡಿದೀವಿ. ಒಂದು ಟ್ರಿಪ್ ನಮ್ಮ ದೇವ್ರು ತೋರಿಸ್ಕೊಬಿಟ್ರೆ ನಾವು ಸಮಾಧಾನವಾಗಿ ಊರಿಗೆ ಹೋಗ್ಬಿಡ್ತೀವಿ. ಪೂಜೆ ಸಲ್ಲಿಸಿದ ಅಭಿಮಾನಿಗಳು ಅಲ್ಲಿಯೇ ಇದ್ರು. ಮಧ್ಯಾಹ್ನದ ಹೊತ್ತಲ್ಲೂ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಯಿತು. ನೆಚ್ಚಿನ ತಾರೆ ದರ್ಶನನ್ನ ನೋಡಲೇಬೇಕು ಅಂತ ಅಭಿಮಾನಿಗಳು ಪ್ರತಿಭಟನೆಗೂ ಇಳಿದ್ರು. ಮುಸ್ಸಂಜೆ ವೇಳೆಗೆ ಅಭಿಮಾನಿಗಳ ಬೇಡಿಕೆ ತೀವ್ರಗೊಂಡಿತು. ದರ್ಶನವಾಗಲೇಬೇಕು ಅಂತ ದರ್ಶನ್ ಪರವಾಗಿ ಘೋಷಣೆಯನ್ನು ಕೂಗಿದ್ರು. ಇದನ್ನ ಕೇಳಿದ ದರ್ಶನ್ ಸೋದರ ದಿನಕರ್ ಆಸ್ಪತ್ರೆಯಿಂದ ಹೊರಬಂದು ಕೆಲ ಸಮಯ ಅಭಿಮಾನಿಗಳೊಟ್ಟಿಗೆ ಮಾತನಾಡಿದ್ರು. ಶಾಂತರಾಗಲು ಮನವಿಯನ್ನು ಮಾಡಿಕೊಂಡ್ರು. ಕೊನೆಗೆ ಮತ್ತೊಮ್ಮೆ ದಿನಕರ್ ಹೊರಬಂದು ಮನವೊಲಿಸಿದ್ರು. ಆ ಬಳಿಕವೇ ಅಭಿಮಾನಿಗಳು ಪ್ರತಿಭಟನೆ ನಿಲ್ಲಿಸಿ ಆಸ್ಪತ್ರೆಯಿಂದ ತೆರಳಿದ್ರು. ಮುರಳಿ ಜೊತೆ ರೇವನ್ ಪಿ ಜೇವೂರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಚಿತ್ರನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯ ಅತ್ತಿಗೆ ಏನಿದ್ರು, ಅತ್ತಿಗೆ ಈಗ ಇವರಿಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಅತ್ತಿಗೆ ಹೆಸರು ಶ್ರೀಲಕ್ಷ್ಮಿ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಾರೆ. ನನಗೂ ಕೂಡ ವರದಕ್ಷಿಣೆ ಕಾಟ ಕೊಟ್ಟಿದ್ರು, ಹಿಂಸೆ ಕೊಟ್ಟಿದ್ರು ಅನ್ನುವಂಥದ್ದು ಅವರ ಆರೋಪ. ಈಗ ಗಂಡನಿಂದ ದೂರವಾಗಿರುವಂಥ ಶ್ರೀಲಕ್ಷ್ಮಿಗೆ ವಿಜಯಲಕ್ಷ್ಮಿ ಅಣ್ಣ ಕೂಡ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಮತ್ತೆ ಬರಲಿ ವಾಪಸ್ಸು, ಖಂಡಿತವಾಗಲೂ ನಾನು ಅವ್ರಿಗೆ ಜೀವನ ಕೊಡ್ತೀನಿ ಅನ್ನುವಂಥದ್ದು ಅವರ ಮಾತು. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಇದೀಗ ಹೊಸ ಆರೋಪವೊಂದು ಕೇಳಿ ಬಂದಿದೆ. ತನ್ನ ಅತ್ತೆಗೆ ಶ್ರೀಲಕ್ಷ್ಮಿಗೆ ವರದಕ್ಷಿಣೆ ಹಾಗೂ ಮಾನಸಿಕವಾಗಿ ಕಿರುಕುಳ ನೀಡಿರುವ ಆರೋಪ ವಿಜಯಲಕ್ಷ್ಮಿ ವಿರುದ್ಧ ಕೇಳಿ ಬಂದಿದೆ. 10 ವರ್ಷಗಳ ಹಿಂದೆ ವಿಜಯಲಕ್ಷ್ಮಿ ಸಹೋದರ ವಾಸುದೇವ ಅವರನ್ನ ಕೈ ಹಿಡಿದಿದ್ದ ಶ್ರೀಲಕ್ಷ್ಮಿಗೆ ವರದಕ್ಷಿಣೆ ಮತ್ತು ಮಾನಸಿಕ ಕಿರುಕುಳ ನೀಡಿ ತವರಿಗೆ ಓಡಿಸಿದ್ರು. ಅಲ್ಲದೆ ಪ್ರೇಮ ಎಂಬಾಕೆ ಜೊತೆ ಅಕ್ರಮ ಸಂಬಂಧ ಇದ್ದರೂ ತಮಗೆ ಗೊತ್ತಿಲ್ಲದೆ ವಿವಾಹ ಮಾಡಿ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿ ಶ್ರೀಲಕ್ಷ್ಮಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಇದು ಮದ್ವೆಗೆ ಮುಂಚೆ ಇರೋದಂತೆ ನನಗೆ ಹೇಳಿದ್ರೆ ನನ್ಗೆ ಚೀಟ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ. ಸ್ಟೇಷನ್ ಹತ್ರ ಹೋದ್ರೆ ಸ್ಟೇಷನ್ ಅಲ್ಲಿ ಯಾರು ಮೀಡಿಯಾ ಮತ್ತೆ ಸ್ಟೇಷನ್ ಎಲ್ಲರೂ ಒಂದೇ. ದೇ ಹ್ಯಾವ್ ಎ ಬಿಗ್ ಸೆಲೆಬ್ರಿಟಿ ಬಿಹೈಂಡ್ them. Nobody has supported me anymore. He has taken the influence of his sister and his husband. ಶ್ರೀಲಕ್ಷ್ಮಿಗೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ಬೆಂಬಲಕ್ಕೆ ನಿಂತಿರುವ ಮಹಿಳಾ ಸಂಘಟನೆ ಆರೋಪಿ ವಾಸುದೇವನನ್ನು ಬಂಧಿಸಿ ನ್ಯಾಯವನ್ನು ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ವಿಜಯಲಕ್ಷ್ಮಿ ಮತ್ತೆ ವಿಜಯಲಕ್ಷ್ಮಿ ಅವರ ತಾಯಿ ನನಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಹೋರಾಟ ಮಾಡ್ತಾ ಇದಾರಲ್ಲ, ಅದೇ ಮನೆಗೆ ಸೇರಿದ ಹೆಣ್ಮಗಳು ನಾನು. ಆದ್ರೆ ಅವ್ರು ಯಾಕೆ ನನಗೆ ಅವತ್ತು ನ್ಯಾಯ ಕೊಡ್ಲಿಲ್ಲ? ಈಗ ನನಗೆ ನ್ಯಾಯ ಬೇಕು, ಹಾಗಾಗಿ ಬರ್ತಾ ಇದ್ದೀನಿ ಅಂತ ಕೇಳಿದ್ರು. ಆರೋಪ ಹೊರಬಿದ್ದ ಬೆನ್ನಲ್ಲೇ ಪ್ರತಿಕ್ರಿಯೆ ಕೊಟ್ಟಿರುವ ವಾಸುದೇವ್, ಆಕೆಯ ಆರೋಪದಲ್ಲಿ ಹುರುಳಿಲ್ಲ, ನನಗೆ ಯಾವ ಅಕ್ರಮ ಸಂಬಂಧ ಕೂಡ ಇಲ್ಲ. 2-3 ಬಾರಿ ಮನೆಗೆ ಕರೆತಂದಿದ್ದರೂ ಪದೇ ಪದೇ ತವರಿಗೆ ಹೋಗಿ ಆಕೆಯೇ ತಪ್ಪು ಮಾಡಿದ್ದಾಳೆ. ಇನ್ನು ಈಗ ಬಂದರೂ ಮತ್ತೆ ಪತ್ನಿಯಾಗಿ ಆಕೆಯನ್ನು ಸ್ವೀಕರಿಸುವೆ ಎಂದು ಆಹ್ವಾನ ನೀಡಿದ್ದಾರೆ. ಬೇಕಾದ್ರೆ ಬರಲಿ ನನ್ನ ಜೊತೆಗೆ, ನಾನು ಇವತ್ತು ಕರ್ಕೊಂಡ್ಬಂದು ಜೀವನ ಮಾಡಕ್ಕೆ ನಾನು ಸಂತೋಷವಾಗಿದ್ದೀನಿ ಸರ್. ನಾನು ಅವ್ರ ಜೊತೆ. ಇಷ್ಟರ ನಡುವೆ 4-5 ವರ್ಷಗಳ ಬಳಿಕ ಶ್ರೀಲಕ್ಷ್ಮಿ ಪ್ರಕರಣ ಹೊರಬೀಳುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಏನೇ ಆಗಲಿ, ಪ್ರಕರಣ ದಾಖಲಿಸಿಕೊಂಡಿರುವ ಗಿರಿನಗರ ಪೊಲೀಸರು ಶೋಷಿತ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿದ್ರೆ ಅಷ್ಟೇ ಸಾಕು. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.